ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿದೆ ಸರ್, ಬಾಲಕರ ನಡುವೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗಿದೆ, ಒಬ್ಬರು ಮರ್ಡರ್ ಆಗಿದೆ ಬಾಲಕಂದು. ಮಾಹಿತಿ ಏನಿದೆ ಸರ್? ಅದು ಅವರು ಮಾಹಿತಿ ಇರೋದಿಷ್ಟೇ. ಅವರು 16, 17, 18 ವರ್ಷದ ವಯೋಮಿತಿಯ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಆಯುಧಗಳನ್ನು ಉಪಯೋಗಿಸಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹೊಡೆದಾಡಿಕೊಂಡ್ರು, ಅದರಲ್ಲಿ ಅವರು ಹುಡುಗ ಸತ್ತಿದ್ದಾನೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು, ಅದನ್ನೆಲ್ಲ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.